ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೆಂಪು ಹಾಗೆ ಹಸಿರು ಮಸಾಲ ಶೇಂಗಾನ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಈ ರೆಸಿಪಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ನಾನು ಈ ಬೌಲಲ್ಲಿ 2 ಬೌಲಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ. ಅಂತ ಹೇಳಿದ್ರೆ ಕಡಲೆ ಬೀಜ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಇಂಗು, ಹಾಗೆ 3/4 ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಪುಡಿನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಸೊ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ, ಅಂದರೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಫ್ಲೇಮ್ನ ಆನ್ ಮಾಡಿಬಿಟ್ಟು ಇಟ್ಕೊಂಡಿರೋ ಅಂತಹ ಕಡಲೆ ಬೀಜನೆಲ್ಲ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಒಂದು 10 ನಿಮಿಷ ಆದರೂ ಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ 10ರಿಂದ 15 ನಿಮಿಷನೇ ಬೇಕಾಗುತ್ತೆ ನಿಮಗೆ ಕಡಲೆ ಬೀಜ ಆಗೋದಕ್ಕೆ. ಸೊ ಈ ರೀತಿಯಾಗಿ ನಿಧಾನಕ್ಕೆ ಕೈ ಬಿಡ್ದಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ, ಕಂದು ಬಣ್ಣ ಬರಬೇಕು, ಹಾಗೆ ಸಿಪ್ಪೆ ಕೂಡ ಬಿಡ್ತಾ ಬರುತ್ತೆ ಕೊನೆಗೆ. ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು ನೀವು ಹೇಗಾಗಿದೆ ಅಂತೇಳಿ ಕಡಲೆ ಬೀಜ. ಸೊ ಇಲ್ಲಿವರೆಗೂ ಆದರೆ ಸಾಕಾಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಹಾಗೆ ಏನು ಶೇಂಗಾ ಹುರಿದಿದ್ವಿ ಅಲ್ಲ, ಇದನ್ನೆಲ್ಲ ಒಂದು ಅಗಲವಾಗಿರೋ ಅಂತಹ ತಟ್ಟೆಗೆ ಇದನ್ನು ಹಾಕ್ಕೊಳ್ತೀನಿ. ಸೊ ನೀವು ಬೇಕಿದ್ರೆ ಇದರಲ್ಲಿರೋ ಅಂತಹ ಸಿಪ್ಪೆನ ಕೇರಿಬಿಟ್ಟು ಬಳಸ್ಬೋದು. ಸಿಪ್ಪೆ ಇದ್ದರೂ ಏನಾಗೋದಿಲ್ಲ. ಸೊ ಈಗ ಇದಕ್ಕೆ ಬನ್ನಿ ಒಂದು ಕೆಂಪು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಸೊ ಖಾರ ಮತ್ತು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಇಷ್ಟು ಖಾರ ಪುಡಿನ ಹಾಕ್ಕೊಳ್ಳಿ. ಸೊ ನಂತರ ಇಂಗು ಹಾಗೆ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತೀನಿ. ಸೊ ನಂತರ ನಾನು ನಿಂಬೆಹಣ್ಣು ಇಟ್ಕೊಂಡಿದ್ದೀನಲ್ಲ, ಈ ಅರ್ಧ ನಿಂಬೆಹಣ್ಣನ್ನು ಪೂರ್ತಿ ಈ ರೀತಿಯಾಗಿ ರಸನ ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀರನ್ನ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ತುಂಬ ಗಟ್ಟಿನೂ ಬೇಡ, ಹಾಗೆ ತುಂಬ ತೆಳುವಾಗೂ ಕೂಡ ಬೇಡ. ಮೀಡಿಯಮ್ ಥಿಕ್ನೆಸ್ಗೆ ಆ ರೀತಿಯಾಗಿ ಒಂದು ಪೇಸ್ಟ್ನ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಹೀಗೆ ಇಷ್ಟ ಆದರೆ ಸಾಕು. ಈಗ ಏನು ನಾವು ಕಡಲೆ ಬೀಜನ ಹುರ್ಕೊಂಡಿದ್ವಿ ಅಲ್ಲ, ಆ ತಟ್ಟೆಗೆ ಈ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಪೇಸ್ಟನ್ನೆಲ್ಲ ಹಾಕ್ಕೊಳ್ಳೋಣ. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಂತರ ಮುಂಚೆ ತೊಗೊಂಡಿದ್ನಲ್ಲ ಕಡಾಯಿ, ಅದೇ ಕಡಾಯಿನ ತೊಗೊಳ್ತೀನಿ. ಮತ್ತು ಫ್ಲೇಮ್ನ ಆನ್ ಮಾಡಿಬಿಟ್ಟು ಕಡಾಯಿನ ಬಿಸಿ ಮಾಡ್ಕೊಳ್ಳೋಣ. ಕಡಾಯಿ ಬಿಸಿಯಾಗಿದ್ದ ಕೂಡಲೇ ಇದಕ್ಕೆ ನಾವೀಗ ಮಿಕ್ಸ್ ಮಾಡಿದ್ದೀವಲ್ಲ ಕೆಂಪು ಮಸಾಲಾನ ಶೇಂಗಾ ಜೊತೆ, ಸೊ ಇದನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ನಾವು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಅದು ಮಸಾಲ ಎಲ್ಲ ಪೂರ್ತಿ ಡ್ರೈ ಆಗಬೇಕು. ಸೊ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವಾಗ ನಿಮ್ಗೆ ಸೌಂಡಲ್ಲೇ ಗೊತ್ತಾಗುತ್ತೆ ಅದು ಆಗಿದೆಯಾ ಏನು ಅಂತೇಳಿ. ಸೊ ನೀವು ಬಿಸಿದೇ ಕಡಲೆ ಬೀಜ ತಿಂದರೆ ಅದು ಕ್ರಿಸ್ಪಿ ಬರೋದಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಅದು ಕ್ರಿಸ್ಪಿ ಗೊತ್ತಾಗೋದು. ಸೊ ಚೆನ್ನಾಗಿ ಅದು ಸೌಂಡ್ ಬರುತ್ತೆ. ಹಾಗೆ ಮಸಾಲೆ ಎಲ್ಲ ಇದೆಯಲ್ಲ ಅದು ಪೂರ್ತಿ ಡ್ರೈ ಆಗ್ತಾ ಬರುತ್ತೆ. ಸ್ವಲ್ಪ ಖಾರದ ಘಾಟು ಬರುತ್ತಲ್ವ, ಅಲ್ಲಿವರೆಗೂ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು ನೀವು ಮಸಾಲೆ ಎಲ್ಲ ಡ್ರೈ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಮಾಡ್ಕೋಬೇಕು. ಸೊ ನೋಡಿ ಇಷ್ಟ ಆದರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತೇಳಿ. ಸೊ ಕೆಂಪು ಮಸಾಲ ಶೇಂಗಾ ರೆಡಿಯಾಗಿದೆ.
ಸೊ ಇದೇ ರೀತಿಯಾಗಿ ಹಸಿರು ಮಸಾಲ ಶೇಂಗಾನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋ ಅಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. ನಾನಿಲ್ಲಿ ಮುಂಚೆ ತೊಗೊಂಡಿದ್ನೆಲ್ಲ ಅಳತೆ 2 ಕಪ್ಪಷ್ಟು ಶೇಂಗಾ, ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ನಾನು 2 ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಬೀಜ. ಹಾಗೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 3 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಇದು ತುಂಬ ಖಾರವಾಗೇ ಇದೆ. ಹಾಗೆ ಒಂದು 10 ಕರಿಬೇವಿನ ಎಲೆನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ನಿಂಬೆಹಣ್ಣು. ಹಾಗೆ ನಾನು ಇಲ್ಲಿ 1 ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಸ್ಪೂನ್ ಇದೆ. ಸೊ ನೀವು ಇಷ್ಟೇ ತೊಗೋಬೇಕಂತಿಲ್ಲ, ಮೆಂತ್ಯ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಕೂಡ ಮಾಡ್ಬೋದು, ಬಟ್ ಹಾಕಿದ್ರೆ ಒಳ್ಳೆಯದು. ಯಾಕಂದರೆ ಅದು ಬೈಂಡಿಂಗಿಗೋಸ್ಕರ ಮಸಾಲ ಎಲ್ಲ ಕಡಲೆ ಬೀಜಗೆ ಹಿಡಿಬೇಕಲ್ಲ, ಹಾಗಾಗಿ ಮೆಂತ್ಯನ ಹಾಕ್ತಿರೋ ಅಂಥದ್ದು. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲಿ ಒಂದು ಚಿಕ್ಕ ಜಾರನ್ನ ತೊಗೊಂಡಿದ್ದೀನಿ. ಸೊ ಈ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಎಲೆ, ಹಾಗೆ ಇಂಗು, ಅರಿಶಿನ ಪುಡಿ, ಹಾಗೆ ನಿಂಬೆಹಣ್ಣು, ಹಾಗೆ ಮೆಂತ್ಯನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಇಲ್ಲೂ ಅಷ್ಟೇ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ನಾನು ಮುಂಚೆ ಎಲ್ಲ ಶೇಂಗಾ ಹುರ್ಕೊಂಡಲ್ವ, ಅಂದರೆ ಕೆಂಪು ಮಸಾಲ ಶೇಂಗಾ ಮಾಡೋಕ್ಕೋಸ್ಕರ ಕಡಲೆ ಬೀಜನ ಹುರ್ಕೊಂಡ್ವಿ ಅಲ್ಲ, ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡು ಈ 2 ಬೌಲಷ್ಟು ಕಡಲೆ ಬೀಜನ ಅದಕ್ಕೆ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಕೊನೆಯಲ್ಲಿ ಅದು ಸಿಪ್ಪೆ ಬಿಡ್ತಾ ಬರುತ್ತೆ, ಹಾಗೆ ಒಂದು ಸೌಂಡ್ ಕೂಡ ಬರುತ್ತಲ್ವ ಕಾಳುಗಳದ್ದು, ಆ ರೀತಿಯಾಗಿ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಇದೇ ರೀತಿಯಾಗಿ. ಸೊ ಇಷ್ಟ ಆದರೆ ಸಾಕಾಗತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಅಗಲವಾದ ತಟ್ಟೆಗೆ ಶೇಂಗಾನೆಲ್ಲ ಹಾಕ್ಕೊಳ್ತೀನಿ. ಸೊ ಸಿಪ್ಪೆ ಬೇಕಾದರೆ ನೀವು ತೆಗಿಬೋದು, ಸಿಪ್ಪೆ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ. ಸೊ ಈಗ ಈ ತಟ್ಟೆಗೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹಸಿರು ಮಸಾಲ, ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಕಡಲೆ ಬೀಜಕ್ಕೂ ಹತ್ತೋ ಹಾಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದೇ ಕಡಾಯಿನ ಮತ್ತೆ ತೊಗೊಂಡು ಫ್ಲೇಮ್ನ ಆನ್ ಮಾಡಿ ಮತ್ತು ಹೈ ಫ್ಲೇಮಲ್ಲೇ ಇದನ್ನು ಈ ಮಸಾಲ ಶೇಂಗಾನ ಹುರ್ಕೋಬೇಕಾಗತ್ತೆ. ಬಟ್ ಕೆಂಪು ಮಸಾಲ ಶೇಂಗಾಕ್ಕೆ ಸ್ವಲ್ಪ ಬೇಗನೆ ಆಗೋಗುತ್ತೆ ಅನ್ಬೋದು, ಬಟ್ ಇದು ಹಸಿರು ಮಸಾಲ ಶೇಂಗಾನ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂತೇಳಿದ್ರೆ ನಾವಿಲ್ಲಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದು ಹಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೇ ಇದನ್ನು ಫ್ರೈ ಮಾಡ್ಕೋಬೇಕು ಮೆಂತ್ಯ ಎಲ್ಲ ಹಾಕಿರೋದ್ರಿಂದ. ಇದರಲ್ಲೂ ಅಷ್ಟೇ ಮಸಾಲ ಪೂರ್ತಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಮೆಂತ್ಯ ಹಾಕಿರೋದ್ರಿಂದ ಇದು ಸ್ವಲ್ಪ ತಳ ಹಿಡಿಯುತ್ತೆ. ಸೊ ನೋಡಿಕೊಂಡು ನೀವು ಕೈ ಬಿಡದಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈ ರೀತಿಯಾಗಿ ಇದರಲ್ಲೂ ಅಷ್ಟೇ ಮಸಾಲ ಪೂರ್ತಿ ಡ್ರೈ ಆಗ್ತಾ ಬರುತ್ತೆ. ಸೊ ನೀವೀಗ ಶೇಂಗಾ ತಿಂದರೆ ಬಾಯಿಗೆ ಅದು ಹಸಿ ಅನಿಸೋದಿಲ್ಲ, ಚೆನ್ನಾಗಿ ಮಸಾಲ ಎಲ್ಲ ಫ್ರೈ ಆಗಿರುತ್ತೆ. ಬಟ್ ಬಿಸಿ ಶೇಂಗಾ ತಿಂದರೆ ಸ್ವಲ್ಪ ಅದು ಕ್ರಿಸ್ಪಿ ಅನಿಸೋದಿಲ್ಲ ನಿಮಗೆ, ಸ್ವಲ್ಪ ತಣ್ಣಗಾದ್ಮೇಲೆ ಅದು ನಿಮಗೆ ಚೆನ್ನಾಗಿ ಅನಿಸೋದು. ಸೊ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ಲ ಹಸಿರು ಮಸಾಲ ಶೇಂಗಾ, ಹಸಿರು ಮಸಾಲ ಶೇಂಗಾ ಹೇಗಾಗಿದೆ ಅಂಥೇಳಿ. ಸೊ ಇದನ್ನು ಚಿಂತಾಮಣಿ ಶೇಂಗಾ ಅಂತ ಕೂಡ ಹೇಳ್ತಾರೆ. ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದೊಂದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್. ಸೊ ನೋಡಿದ್ರಲ್ಲ ಕೆಂಪು ಮಸಾಲ ಶೇಂಗಾ ಹಾಗೆ ಹಸಿರು ಮಸಾಲ ಶೇಂಗಾನ ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಹಾಕೋಬೋದು. ಸೊ ಈ ರೀತಿಯಾದಂತಹ ಒಂದು ಗ್ಲಾಸ್ ಕಂಟೈನರ್ಗೆ ನಾನು ಇದನ್ನ ಹಾಕಿಟ್ಕೊಳ್ತೀನಿ.
ನಿಮ್ಮೆಲ್ಲರಿಗೂ ಕೂಡ ಎರಡೂ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ರೆಸಿಪೀಸ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.